ಅರುಣಕುಮಾರ್ ಪುತ್ತಿಲ್ರವರೇ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣಕುಮಾರ್ ಪುತ್ತಿಲ್ರವರು ಪುತ್ತಿಲ ಪರಿವಾರದ ಮೂಲಕ ನಿಂತರೆ ಈ ಜನರ ಮನಸ್ಸಲ್ಲಿ ಗೊಂದಲಗಳು ಪ್ರಾರಂಭ ಆಗ್ತದೆ. ಇಲ್ಲಿ ಅರುಣಣ್ಣನನ್ನು ನಾವು ಕೈ ಹಿಡಿಯೋದಾ ಅಥವಾ ನಮ್ಮ ದೇಶವನ್ನು ಒಂದು ಉತ್ತುಂಗದ ಸ್ಥಾನಕ್ಕೆ ಕೊಂಡೊಯ್ದಿರ್ತಕ್ಕಂತಹ ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಅಭ್ಯರ್ಥಿಗೆ ಮತದಾನವನ್ನ ಮಾಡಿ ಮೋದಿ ಅವರ ಕೈ ಹಿಡಿಯೋದಾ ಅನ್ನುವಂಥ ಪ್ರಶ್ನೆಗಳು, ಗೊಂದಲಗಳು ಪ್ರಾರಂಭ ಆಗಿದೆ. 3 ದಿನ 4 ದಿನ ಅಂತ ಕೊಟ್ಟರೆ ಮತ್ತೊಬ್ಬರು ಎದ್ಕೊಳ್ತಾರೆ. ಸಂಘಟನೆಗಳ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂತಹ ಊರುಗಳ ತಾಲೂಕುಗಳ ಗಲ್ಲಿಗಳಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಹಿಂದೂ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಾವು ಅದೆಷ್ಟೋ ಜನರನ್ನು ನೋಡಿದ್ದೇವೆ. ಅವರು ಕೂಡ ನಾಳೆಯಿಂದ ಗಡುವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರೆ ಹೇಗಾಗ್ಬೋದು? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರುವಂತಹ ವಿಚಾರ ಪುತ್ತೂರಿನ ವಿದ್ಯಮಾನಗಳ ಬಗ್ಗೆ. ಅಂದರೆ ಪುತ್ತೂರಿನಿಂದ ಪ್ರಾರಂಭವಾಗಿರುವಂತಹ ಈ ವಿದ್ಯಮಾನ ಆಲ್ಮೋಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರೀಚ್ ಆಗಿದೆ. ಕರ್ನಾಟಕ ರಾಜ್ಯ ಪೂರ್ತಿ ಮಾತಾಡ್ತಾ ಇದೆ. ಪುತ್ತಿಲ ಪರಿವಾರ ಬಹಳಷ್ಟು ಸೈಲೆಂಟ್ ಆಗಿತ್ತು. ಅಂದರೆ ಇನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಶ್ರೀಯುತ ಅರುಣಕುಮಾರ್ ಪುತ್ತಿಲ್ರವರಿಗೆ ಅವಕಾಶವನ್ನು ಕೊಡಬಹುದು, ಏನಾದರೂ ಒಂದು ಜವಾಬ್ದಾರಿಯನ್ನು ಪಕ್ಷದ ಒಳಭಾಗದಲ್ಲಿ ಕೊಡಬಹುದು ಅನ್ನೋದರ ಬಗ್ಗೆ ಒಂದು ಬೇಡಿಕೆಯನ್ನು ನೀಡಿತ್ತು. ಹಾಗೆಯೇ ಮಾತೃಪಕ್ಷವಾಗಿರ್ತಕ್ಕಂತಹ BJPಯ ಮೂಲಕವೇ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶವನ್ನು ಕೊಡಬೇಕು ಅಂತಕ್ಕಂತಹದ್ದು ಅರುಣಕುಮಾರ್ ಪುತ್ತಿಲ್ರವರ ಪರವಾಗಿ ಪುತ್ತಿಲ ಪರಿವಾರ ಸಂಘಟನೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ರಹವನ್ನು ಮಾಡಿತ್ತು, ಒಂದು ಒಳ್ಳೆಯ ರೀತಿಯಲ್ಲಿ. ಆದರೆ ಈ ಹಿಂದೆ ಕೋಟೆಚ ಹಾಲ್ನಲ್ಲಿ ನಡೆದಂತಹ ಸಮಾಲೋಚನಾ ಸಭೆ ದೊಡ್ಡ ಮಟ್ಟದಲ್ಲಿ ನಡೆಯಿತು. 3 ದಿನಗಳ ಗಡುವನ್ನು ಕೂಡ ಪುತ್ತಿಲ ಪರಿವಾರ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರುಗಳಿಗೆ ಕೊಟ್ಟು ಏನಾದರೂ ಒಂದು ಜವಾಬ್ದಾರಿ ಅರುಣಕುಮಾರ್ ಪುತ್ತಿಲ್ರವರಿಗೆ ಕೊಡಿ ಅನ್ನೋದರ ಬಗ್ಗೆ ಕೂಡ ಕೇಳಿತ್ತು. ಅದಕ್ಕೆ ಬೇಕಾಗಿ ರಿಯಾಕ್ಟ್ಗಳು ಕೂಡ ಬಂದಿತ್ತು. ಅಂದರೆ ಇವತ್ತು ದೇಶದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಮೂಡಿ ಬಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಗಡುವನ್ನು ಕೊಡ್ತಕ್ಕಂತಹದ್ದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಯಾಕಂದರೆ ಒಂದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷಕ್ಕೆ ಯಾವ ಕಾರಣಕ್ಕೂ ಕೂಡ ಗಡುವನ್ನು ಕೊಡ್ತಕ್ಕಂಥದ್ದು ಇರಬಾರ್ದು. 3 ದಿನ 4 ದಿನ ಅಂತ ಕೊಟ್ಟರೆ ಮತ್ತೊಬ್ಬರು ಎದ್ಕೊಳ್ತಾರೆ. ಸಂಘಟನೆಗಳ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂತಹ ಊರುಗಳ ತಾಲೂಕುಗಳ ಗಲ್ಲಿಗಳಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಹಿಂದೂ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಾವು ಅದೆಷ್ಟೋ ಜನರನ್ನು ನೋಡಿದ್ದೇವೆ. ಅವರು ಕೂಡ ನಾಳೆಯಿಂದ ಗಡುವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದರೆ ಹೇಗಾಗ್ಬೋದು? ಇವತ್ತು ನಮ್ಮ ದೇಶದಲ್ಲಿ ಒಂದು ರಾಮ ಮಂದಿರ ಇವತ್ತು ನಿರ್ಮಾಣವಾಗಿದೆ ಅಂದರೆ ಅದಕ್ಕೆ ಬಹಳ ಮುಖ್ಯವಾಗಿರುವಂಥ ಕಾರಣ ಭಾರತೀಯ ಜನತಾ ಪಾರ್ಟಿ. ಪ್ರಧಾನಮಂತ್ರಿಯವರಿಂದ ಪ್ರತಿಯೊಂದು ದೇಶದ ಮೂಲೆಗಳಲ್ಲಿ ಇರತಕ್ಕಂತಹ ಅಂದರೆ ನಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಿರ್ತಕ್ಕಂತಹ ಮನೆಯವರಿಗೆ ಒಂದು ಕಿಸಾನ್ ನಿಧಿ ಅಂತ ಬರ್ತಾ ಇದೆ. ಅಂದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ. ಇನ್ನು ನಾವು ಹಲವಾರು ಔಷಧಿಗಳಲ್ಲಿ ನಮಗೆ ದೊಡ್ಡ ಮೊತ್ತದಲ್ಲಿ ಔಷಧಿಯನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿರ್ತಕ್ಕಂತಹದ್ದು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಬಂದ ನಂತರ. ಈ ಹಿಂದೆ 60-70 ವರ್ಷಗಳಿಂದ ಆಗದಿದ್ದಂತಹ ಅಭಿವೃದ್ಧಿಯನ್ನು ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಒಂದು ಒಳ್ಳೆ ರೀತಿಯ ಅಭಿವೃದ್ಧಿಯನ್ನು ಕಂಡುಕೊಂಡಿದ್ದೇವೆ. ಹಾಗೆಯೇ ಎಲ್ಲರೂ ಕೂಡ ಸಹೋದರತೆ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ. ಕೇವಲ ಇಲ್ಲಿ ನರೇಂದ್ರ ಮೋದಿ ಸರ್ಕಾರ ಭಾರತ ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅಥವಾ ಸರ್ಕಾರವನ್ನು ನಡೆಸ್ತದೆ ಅಂತ ಹೇಳಿದರೆ ಕೇವಲ ಹಿಂದೂಗಳು ಮಾತ್ರ ಇಲ್ಲಿ ಒಂದು ಸ್ವಾಭಿಮಾನದ ಜೀವನವನ್ನು ಮಾಡ್ತಾ ಇಲ್ಲ. ಇಲ್ಲಿ ಈ ದೇಶದ ಒಳಭಾಗದಲ್ಲಿ ಇರತಕ್ಕಂಥ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಉಳಿದಂತಹ ಯಾವುದೇ ಮತಗಳ ಬಂಧುಗಳು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಿದ್ದಾಗ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದಾಗ ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಮಾತ್ರ ಬದುಕ್ತಿದ್ದಾರೆ ಅಂತಲ್ಲ, ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಪಕ್ಷಕ್ಕೆ ಅಸ್ತಿತ್ವ ಬೇಕು ಅಂತ ಬಂದಾಗ ಕಾಂಗ್ರೆಸ್ ಕೂಡ ಬೊಬ್ಬೆಯನ್ನು ಹೊಡಿತದೆ, ಉಳಿದಂತಹ ಎಲ್ಲ ಪಕ್ಷಗಳು ಕೂಡ ಅವರವರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಂತರದಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗೇ ಇರ್ತಾರೆ. ಮತ್ತೊಂದು ವಿಚಾರವನ್ನು ನೋಡಿದರೆ ಲೋಕಸಭೆ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು, ಅಧಿವೇಶನಗಳು ನಡೆಯುವಾಗ ಮಾತ್ರ ಬೊಬ್ಬೆ ಹೊಡಿತಾರೆ ಹೊರತು, ಅಥವಾ ಸಂಸದರಾಗಿರ್ಬೋದು ಶಾಸಕರಾಗಿರ್ಬೋದು, ಹೊರಭಾಗಕ್ಕೆ ಬಂದಾಗ ಅವರ ವ್ಯಾಪಾರ ವ್ಯವಹಾರ ಅಥವಾ ಒಳ್ಳೆ ಸ್ನೇಹ ಇದೆಲ್ಲನೂ ಇರ್ತದೆ. ನಾವು ರಾಜಕೀಯದವರನ್ನು ನೋಡಿಕೊಂಡು ನಾವು ಇಲ್ಲಿ ಗಲಾಟೆಗಳನ್ನು ಮಾಡಿಕೊಂಡ್ರೆ ಏನಾಗ್ತದೆ ಹೇಳಿ? ನಾವು ವೈರತ್ವವನ್ನು ಸಮಾಜದಲ್ಲಿ ಸಾಧಿಸಿಕೊಳ್ತೇವೆ. ಅದಕ್ಕೆ ಬೇಕಾಗಿ ನೀವು ಹೇಳೋದು, ಯಾವುದೇ ಒಬ್ಬ ಶಾಸಕ, ಕಾಂಗ್ರೆಸ್ ಪಕ್ಷ ಶಾಸಕ ಆಗಿರಲಿ, JDS ಆಗಿರಲಿ, BJP ಆಗಿರಲಿ, ಇವರು ದೊಡ್ಡ ಸಭೆಗಳಲ್ಲಿ ಮಾತ್ರ ಅವರಿಗೆ ದೂರ್ತಾರೆ ಹೊರತು ಈ ಕಡೆ ಬಂದಾಗ ಒಂದೇ ಕೋಣೆಯೊಳಗೆ ಕೂತು ಊಟವನ್ನು ಮಾಡ್ತಾರೆ. ಉಳಿದಂತಹ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರಗಳು ಅವರ ಕಂಬೈನ್ ಆಗಿ ಅವರ ಒಂದು ಟಚ್ ಅಪ್ ಅಲ್ಲಿ ನಡೀತಾನೆ ಇರ್ತದೆ. ಅದೆಲ್ಲ ಕೂಡ ನಾವು ಸೂಕ್ಷ್ಮ ವಿಚಾರಗಳನ್ನು ನಾವು ಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಗಳು ಯೋಚನೆಯನ್ನು ಮಾಡಬೇಕು. ಹಾಗಿದ್ದಾಗ
ಅಂತಹ ಒಂದು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡ ಪಕ್ಷಕ್ಕೆ ಗಡುವನ್ನು ಕೊಡೋದು ಸರಿಯಲ್ಲ ಅಂತ ನಮ್ಮ ಸತೀಶ್ ಕುಂಪಳರವರು ಹೇಳಿದ್ರು, ಅಂದರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಇವಾಗ. ಸೊ ಹಾಗಿದ್ದಾಗ ಅದಕ್ಕೆ ಬೇಕಾಗಿ ಪುತ್ತಿಲ ಪರಿವಾರ ಕೂಡ ಸೈಲೆಂಟ್ ಆಗಿತ್ತು, ದಿನಗಳು ಕಳೆಯಿತು. ಸುಮಾರು ದಿನಗಳ ಕಾಲ ಏನಾದರೂ ಒಂದು ಅಧಿಕಾರವನ್ನು ಕೊಡ್ತಾರಾ, ಏನಾದರೂ ಒಂದು ಜವಾಬ್ದಾರಿಯನ್ನು ಪಕ್ಷದ ಒಳಭಾಗದಲ್ಲಿ ಕೊಡ್ತಾರಾ ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ರು. ಇಲ್ಲ, ದಿನಗಳು ಹೋದಾಗೆ ಸುದ್ದಿಯೇ ಇಲ್ಲ. ಯಾವ ರೀತಿಯಲ್ಲಿ ಮೌನವನ್ನ ಮಾಡಿ ಮತ್ತೆ ಮುಂದುವರಿಬಹುದು ಅದನ್ನೇ ಮಾಡ್ತಾ ಬಂತು. ಇದರಿಂದ ಒಂದಷ್ಟು ಮನಸ್ಸಿಗೆ ನೋವನ್ನ ಭರಿಸಿಕೊಂಡಿದ್ದಂತಹ ಪುತ್ತಿಲ ಪರಿವಾರ ಸಂಘಟನೆಯ ಪ್ರಮುಖರುಗಳು ದಿಢೀರಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಭಾರತೀಯ ಜನತಾ ಪಾರ್ಟಿ ನಮಗೆ ಅವಕಾಶವನ್ನು ಕೊಡಲಿಲ್ಲ, ನಾವು ಪುತ್ತಿಲ ಪರಿವಾರ ಇವತ್ತು ನಮಗೆ ಪುತ್ತೂರಿನಲ್ಲಿ 2ನೇ ಸ್ಥಾನದಲ್ಲಿದೆ, ಶಾಸಕರಾಗಿ ಅಶೋಕ್ ಕುಮಾರ್ ರೈ ಅವರಿದ್ದರೂ ಕೂಡ 2ನೇ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ವಿಧಾನಸಭೆಯಲ್ಲಿ ಅರುಣಕುಮಾರ ಪುತ್ತಿಲ. ಹಾಗಿರುವಾಗ ನಾವು ಪುತ್ತೂರಿನಲ್ಲಿ ನಮಗಿರ್ತಕ್ಕಂಥ ಬೆಂಬಲ, ಹತ್ತೂರಿನಲ್ಲೂ ಕೂಡ ನಮಗೆ ಬೆಂಬಲಗಳಿದೆ. ಒಂದಷ್ಟು ನಮ್ಮ ಪುತ್ತಿಲ ಪರಿವಾರದ ಬಗ್ಗೆ ಅರುಣಕುಮಾರ್ ಪುತ್ತಿಲ್ರವರ ಸಾಮಾಜಿಕ ಕಾರ್ಯ ಅಂದರೆ ಹಿಂದೂ ಸಂಘಟನೆಗಳ ಬಗ್ಗೆ ತಾವು ತೊಡಗಿಸಿಕೊಂಡಿರುವಂಥ ರೀತಿಯನ್ನು ಗಮನಿಸಿ ನಮಗೆ ಸಹಕಾರಗಳಿದೆ. ನಾವು ಸ್ವತಂತ್ರ ಅಭ್ಯರ್ಥಿಯನ್ನಾಗಿ ಅರುಣಕುಮಾರ್ ಪುತ್ತಿಲ್ರವರನ್ನು ಈ ಬಾರಿಯ ಲೋಕಸಭೆಗೆ ಚುನಾಯಿಸುವುದಕ್ಕೆ ಬೇಕಾಗಿ ನಾವು ಆಯ್ಕೆ ಮಾಡಿದ್ದೇವೆ ಅನ್ನೋದರ ಬಗ್ಗೆ ನಿನ್ನೆ ಪ್ರತಿಕ್ರಿಯೆಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟರು. ಈಗ ಆಗಿರತಕ್ಕಂಥ ಕತೆ, ಅರುಣಕುಮಾರ್ ಪುತ್ತಿಲ್ರವರೇ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡಿದೆ. ಅಂದರೆ ನಮ್ಮ ಮನಸ್ಸಲ್ಲಿ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನರ ಮಧ್ಯೆ ಸಾಕಷ್ಟು ಮಂದಿ ಇಲ್ಲಿ ಅಭಿಮಾನಿಗಳಿರೋದು, ಸಾಕಷ್ಟು ಮಂದಿ ಬಂಧುಗಳಿರೋದು ನರೇಂದ್ರ ಮೋದಿ ಅವರನ್ನು ಪ್ರೀತಿಸ್ತಕ್ಕಂತಹದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷ, ಆದರೆ ಭಾರತೀಯ ಜನತಾ ಪಾರ್ಟಿಯಿಂದ ಚುನಾಯಿತರಾಗಿ ಪ್ರಧಾನಮಂತ್ರಿ ಆಗಿರತಕ್ಕಂತಹ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಗಳ ಮೂಲಕ ಅವರ ಫ್ಯಾನ್ಸ್ ಆಗಿರತಕ್ಕಂತಹದ್ದು. ಅದು ಕೇವಲ ಮತದಾನವನ್ನ ಮಾಡ್ತಕ್ಕಂತಹ ಎಲಿಜಿಬಲ್ ಇರತಕ್ಕಂತಹ ಪರ್ಸನ್ ಮಾತ್ರ ಅಲ್ಲ, ಸಣ್ಣ ಪುಟ್ಟ 1ನೇ ತರಗತಿ 2ನೇ ತರಗತಿ 3ನೇ ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ನರೇಂದ್ರ ಮೋದಿ ಫ್ಯಾನ್ಸ್ ಆಗಿದ್ದಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಫ್ಯಾನ್ಸ್ ಅನ್ನತಕ್ಕಂಥದ್ದು ನಂತರ, ಅಲ್ಲಿ ಪಕ್ಷವನ್ನು ನೋಡ್ತಕ್ಕಂಥದ್ದು ತೀರಾ ಕಡಿಮೆ ಆಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ ಫ್ಯಾನ್ ಆಗಿದ್ದಾರೆ. ಹಾಗಿದ್ದಾಗ ಈ ನರೇಂದ್ರ ಮೋದಿಯವರನ್ನು ಗೆಲ್ಲಿಸಬೇಕು, ಅವರನ್ನು ಮತ್ತೆ ಪ್ರಧಾನಿ ಮಾಡಬೇಕನ್ನುವಂತಹ ಮಹತ್ವಾಕಾಂಕ್ಷೆ ಇರತಕ್ಕಂತಹದ್ದು ಇಲ್ಲೇ ಜನರಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಮಾತ್ರವಲ್ಲದೆ ಇಡೀ ದೇಶದ ಜನತೆಗೆ. ಹಾಗಿದ್ದಾಗ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣಕುಮಾರ್ ಪುತ್ತಿಲ್ರವರು ಪುತ್ತಿಲ ಪರಿವಾರದ ಮೂಲಕ ನಿಂತರೆ ಈ ಜನರ ಮನಸ್ಸಲ್ಲಿ ಗೊಂದಲಗಳು ಪ್ರಾರಂಭ ಆಗ್ತದೆ. ಇಲ್ಲಿ ಅರುಣನನ್ನು ನಾವು ಕೈ ಹಿಡಿಯೋದಾ ಅಥವಾ ನಮ್ಮ ದೇಶವನ್ನು ಒಂದು ಉತ್ತುಂಗದ ಸ್ಥಾನಕ್ಕೆ ಕೊಂಡೊಯ್ದಿರ್ತಕ್ಕಂತಹ ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಅಭ್ಯರ್ಥಿಗೆ ಮತದಾನವನ್ನ ಮಾಡಿ ಮೋದಿ ಅವರ ಕೈ ಹಿಡಿಯೋದಾ ಅನ್ನುವಂಥ ಪ್ರಶ್ನೆಗಳು, ಗೊಂದಲಗಳು ಪ್ರಾರಂಭ ಆಗಿದೆ. ಇದಕ್ಕೆ ಯಾವ ರೀತಿಯ ಉತ್ತರಗಳು ಅನ್ನೋದರ ಬಗ್ಗೆ ಈಗ ಎಷ್ಟು ಪುತ್ತಿಲ ಪರಿವಾರದ ಒಳಭಾಗದಲ್ಲಿ ಗೊಂದಲಗಳು, ಟೆನ್ಷನ್ಗಳಿದೆಯೋ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆಯೋ, ಅದಕ್ಕಿಂತ ಹೆಚ್ಚು ಇವಾಗ ವರಿ ಮಾಡ್ತಿರ್ತಕ್ಕಂತಹದ್ದು ಮತದಾನವನ್ನ ಮಾಡೋದಕ್ಕೆ ತಯಾರಾಗಿರ್ತಕ್ಕಂತಹ ನಿಮ್ಮಂಥ ಸಾಮಾನ್ಯ ವ್ಯಕ್ತಿಗಳು. ಏರೇನು ಪತ್ತುನ ಏರೇನು ಬುಡುಪುನ ಅಂತ ಹೇಳುವಂಥ ಸಿಚುವೇಶನ್ಸ್ಗಳು ಬಂದಿದೆ. ನಾನು ಹೇಳೋದು, ಮಂಡ್ಯದ ನಾವು ಒಂದು ಚಿತ್ರಣವನ್ನು ಗಮನಿಸಿಕೊಳ್ಳೋಣ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ರವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಭಾರೀ ಅಂತರದಿಂದ ಗೆದ್ರು ಅವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮುಂಭಾಗದಲ್ಲಿ. ಅಂದರೆ ಅವರಿಗೂ ಕೂಡ ಪಕ್ಷದಲ್ಲಿ ಅವಕಾಶವನ್ನು ಕೇಳಿದ್ರು, ಆ ಸಂದರ್ಭದಲ್ಲಿ ಕೊಟ್ಟಿರಲಿಲ್ಲ. ಪಕ್ಷೇತರರಾಗಿ ನಿಂತು ಒಂದು ಭಾವನಾತ್ಮಕವಾಗಿ ಮತಗಳನ್ನು ಪಡೆದುಕೊಂಡು ಅವರು ವಿಜಯವಾದರು. ಈ ಬಾರಿ ಅವರು ಗೆದ್ದ ನಂತರ ಅವರ ಸಂಪೂರ್ಣವಾಗಿರುವಂತಹ ಪಕ್ಷೇತರವಾಗಿ ಗೆದ್ದಂತಹ ಸುಮಲತಾ ಅಂಬರೀಶ್ ರವರು ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ನಡೆಸ್ತಿರ್ತಕ್ಕಂತಹ ನರೇಂದ್ರ ಮೋದಿ ಅವರಿಗೆ ಸಹಕಾರವನ್ನು ಕೊಟ್ಟರು. ಅಂದರೆ ಅವರ ಸಂಪೂರ್ಣವಾಗಿರುವಂಥ ಬೆಂಬಲವನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟರು. ನರೇಂದ್ರ ಮೋದಿ ಅವರನ್ನು ಅಭಿಷೇಕ್ ಅಂಬರೀಶ್ ಆಗಿರ್ಬೋದು, ಸುಮಲತಾ ಅಂಬರೀಶ್ ಆಗಿರ್ಬೋದು, ಇವರೆಲ್ಲ ನಂತರ ದಿನಗಳಲ್ಲಿ ಮೀಟ್ ಆದರು. ಅವರ ಅಭಿಷೇಕ್ ಅಂಬರೀಶ್ ಅವರ ಮದುವೆಯ ಇನ್ವಿಟೇಷನ್ ಕೂಡ ಮೋದಿ ಅವರಿಗೆ ಕೊಟ್ಟರು. ಒಂದು ಸಂಸದೆಯಾಗಿ ಸಪೋರ್ಟ್ ಕೊಟ್ಟಿರುವಂಥ ಕಾರಣದಿಂದ ಇವತ್ತು ಸುಮಲತಾ ಅಂಬರೀಶ್ ಅವತ್ತು ಸೋಲ್ತಾ ಇದ್ರೆ ಖಂಡಿತವಾಗ್ಲೂ ಅವರಿಗೆ ಆ ರೀತಿಯ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಸೊ ಒಂದು ಭಾವನೆ ಮೂಲಕ ಗೆದ್ದಿರ್ತಕ್ಕಂಥ ಅವರು, ಅವತ್ತಿನ ಉದಾಹರಣೆಯನ್ನು ಕೊಡ್ತಿರ್ತಕ್ಕಂಥದ್ದು, ಗೆದ್ದಿರ್ತಕ್ಕಂಥ ಅವರು ನಂತರದಲ್ಲಿ ಗೆದ್ದ ನಂತರ ಅವರು ಬೇಕಾಗಿತ್ತು. ಅವತ್ತು ಸ್ಪಷ್ಟವಾಗಿರುವಂಥ ಬಹುಮತವನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಪಡೆದುಕೊಂಡಿದ್ರು ಕೂಡ ನಂತರದಲ್ಲಿ ಪಕ್ಷೇತರವಾಗಿ ಗೆದ್ದಂತಹ ಸುಮಲತಾ ಅಂಬರೀಶ್ ರವರ ಒಂದು ಸಹಕಾರ ಭಾರತೀಯ ಜನತಾ ಪಾರ್ಟಿಗೆ ಬೇಕಿತ್ತು ಅವತ್ತು. ಅಂದರೆ ಗೆದ್ದಾಗ ಎಲ್ರಿಗೆಲ್ಲ ಸಹಕಾರಗಳು ಬೇಕಾಗುತ್ತೆ. ಅದೇ ರೀತಿ ಅರುಣಕುಮಾರ್ ಪುತ್ತಿಲ್ರವರು ಪಕ್ಷೇತರರಾಗಿ ನಿಂತು ಗೆದ್ದರೆ ಖಂಡಿತವಾಗ್ಲೂ ಇವತ್ತು ಅವರನ್ನು ಯಾರೆಲ್ಲ ದೂರ್ತಾ ಇದ್ದಾರಾ, ಅವರು ಮಾಡಿರ್ತಕ್ಕಂತಹ ನಿಲುವು, ಅವರು ಇಟ್ಟಿರುವಂಥ ಹೆಜ್ಜೆ ತಪ್ಪು ಅಂತ ಹೇಳ್ತಾ ಇದ್ದಾರೋ, ಅವರು ಗೆದ್ದರೆ
ನಾಳೆ ಅರುಣ್ ಕುಮಾರ್ ಪುತ್ತಿಲ್ರವರು ಭಾರತೀಯ ಜನತಾ ಪಾರ್ಟಿಗೆ ಬೇಕು, ಖಂಡಿತವಾಗ್ಲೂ ಆವಾಗ ಬೇಕು. ವ್ಯಕ್ತಿಯ ಕೈಯಲ್ಲಿ ಅಧಿಕಾರಗಳು ಇಲ್ಲದಿದ್ದಾಗ, ವ್ಯಕ್ತಿಯ ಜೊತೆಗೆ ಜನಬೆಂಬಲಗಳು ಮಾತ್ರ ಇದ್ದಾಗ, ಜನರು ವ್ಯಕ್ತಿಯನ್ನು ಚುನಾಯಿಸದೇ ಇದ್ದಾಗ ಆ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಬಹುದು ಎಲ್ಲರೂ ಕೂಡ. ಆದರೆ ಯಾವತ್ತೂ ಯಾವ ಒಂದು ರಾಷ್ಟ್ರೀಯ ಪಕ್ಷ ಕೂಡ ಒಬ್ಬ ವ್ಯಕ್ತಿಯನ್ನು ತನಗೆ ಬೇಕು ಅಂತ ಕರೆದುಕೊಳ್ತದ ಆ ವ್ಯಕ್ತಿ ಗೆಲುವನ್ನು ಸಾಧಿಸಬೇಕು. ಗೆದ್ದಾಗ ಮಾತ್ರ ಆ ವ್ಯಕ್ತಿಯ ಬೆಂಬಲವನ್ನು ಪಡ್ಕೊಳ್ತಾರೆ. ಇವತ್ತು ದೂರಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಮುಂದೊಂದು ದಿನ ಗಮನಿಸಿ ಎಲ್ಲಾದರೂ ಪಕ್ಷೇತರರಾಗಿ ಅರುಣ್ ಕುಮಾರ್ ಪುತ್ತಿಲ್ರವರು ಸ್ಪರ್ಧೆಯನ್ನು ಮಾಡಿ ಗೆದ್ದರೆ ಇವತ್ತು ಪುತ್ತಿಲರವರನ್ನು ಯಾರೆಲ್ಲ ಅವರು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳ್ತಾ ಇದ್ದಾರೋ ಮುಂದೊಂದು ದಿನ ಅವರೇ ಹೇಳ್ತಾರೆ, ನಾವು ಮೊದಲೆಲ್ಲ ಜೊತೆಯಾಗಿ ಇದ್ದವರು, ಏನೋ ಒಂದು ರಾಜಕೀಯ ವಿದ್ಯಮಾನಗಳಲ್ಲಿ ಈ ರೀತಿಯೆಲ್ಲ ಆಗ್ತದೆ, ಆದರೆ ಅರುಣ್ ಕುಮಾರ್ ಪುತ್ತಿಲ ಯಾವತ್ತೂ ನಮ್ಮವರೇ, ಅವರನ್ನು ಮತ್ತೆ ನಮ್ಮ ಪಕ್ಷಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತೇವೆ ಅನ್ನುವಂತಹ ಮಾತುಗಳು ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ಬೋದು, ಅಥವಾ ಯಾರು ಬೇಕಾದರೂ ಹೇಳ್ಬೋದು ಅವರನ್ನು. ಅದಕ್ಕಾಗಿ ವ್ಯಕ್ತಿ ಗೆದ್ದಾಗ ಇರುವಷ್ಟು ಬೆಲೆ ವ್ಯಕ್ತಿಗೆ ಗೆಲುವು ಇಲ್ಲದಿರುವಾಗ ಬರೋದಿಲ್ಲ. ಜನಬೆಂಬಲವನ್ನು ನಾವು ಪ್ರೀತಿಸ್ಬೋದು, ಆದರೆ ಜನಬೆಂಬಲ ಚುನಾವಣೆಯಲ್ಲಿ ನಮಗೆ ಮತದಾನದ ಮೂಲಕ ಬಂದು ಆ ಒಂದು ವಿಚಾರದಲ್ಲಿ ನಾವು ಗೆಲುವನ್ನು ಪಡೆದುಕೊಂಡು ನಾವೊಬ್ಬ ಜನಪ್ರತಿನಿಧಿಯಾದಾಗ ಆ ವ್ಯಕ್ತಿ ಎಲ್ರಿಗೂ ಬೇಕಾಗ್ತದೆ. ಅದೇ ನಾನು ಉದಾಹರಣೆಯನ್ನು ಕೊಟ್ಟದ್ದು. ಅವತ್ತು ಸುಮಲತಾ ಅಂಬರೀಷ್ ಅವರು ಗೆದ್ದ ಕಾರಣದಿಂದ ಇವತ್ತು ಅವರು ನಮ್ಮ ದೇಶದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಫೇಮಸ್ ಆಗಿದ್ದಾರೆ. ಸೋತಿದ್ರೆ ಅವರು ಚಲನಚಿತ್ರ ರಂಗದಲ್ಲೇ ಮುಂದುವರಿಬೇಕಾಗಿತ್ತು. ಇದೇ ಕಾರಣ ಇಲ್ಲಿ ಯಾರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರಾ ಅಥವಾ ಇನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶಗಳು ಇದೆ. ಅರುಣ್ ಕುಮಾರ್ ಪುತ್ತಿಲ್ರವರನ್ನು ಕರೆದು ಒಂದು ಸಂಧಾನವನ್ನು ಮಾಡಿ ಅವರು ಬಹಿರಂಗವಾಗಿ ಭಾರತೀಯ ಜನತಾ ಪಾರ್ಟಿಗೆ ಪುತ್ತಿಲ ಪರಿವಾರದ ಮೂಲಕ ಸಹಕಾರವನ್ನು ಕೊಡೋದಕ್ಕೆ ಅವಕಾಶಗಳಿದೆ. ಒಂದು ಅವರ ಮನಸ್ಸಿಗೆ ಪುತ್ತಿಲ ಪರಿವಾರದ ಕಾರ್ಯಕರ್ತರಿಗೆ ಖುಷಿಯಾಗುವಂತಹ ಒಂದು ಅಧಿಕಾರವನ್ನು, ಅಂದರೆ ಒಂದು ಜವಾಬ್ದಾರಿಯನ್ನು ಪಕ್ಷದ ಒಳಭಾಗದಲ್ಲಿ ಕೊಡಿ. ಎಲ್ಲಾದರೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಏನೋ ದೊಡ್ಡ ದೊಡ್ಡ ಸಮಸ್ಯೆಗಳು ಉದ್ಭವ ಆಗುವುದಕ್ಕಿಂತ ಮೊದಲು ಈ ಸಣ್ಣ ಸಮಸ್ಯೆಯನ್ನು ಸರಿ ಮಾಡಿಸಿಬಿಟ್ರೆ ಎಲ್ಲನೂ ಕೂಡ ಒಳ್ಳೆಯದು ಅಂತ ನಾವು ಭಾವಿಸಿಕೊಂಡಿರ್ತಕ್ಕಂತಹದ್ದು. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಯಾರನ್ನು ಕೂಡ ನಮ್ಮ ಹತೋಟಿಯಲ್ಲಿ ನಮ್ಮ ಜೊತೆ ಇರುವವರನ್ನು ದೂರ ಬಿಟ್ಟು ಬಿಡಬೇಡಿ, ಜೊತೆಯಲ್ಲಿ ಇಟ್ಟುಕೊಂಡೇ ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸೋಣ. ಏನಿದ್ರು ಕೂಡ ಪುತ್ತಿಲ್ರವರು ಹೇಳ್ತಿರೋದು ನಮ್ಮದು ನರೇಂದ್ರ ಮೋದಿ ಅವರಿಗೆ ನಮ್ಮ ಸಹಕಾರ ಅಂತ. ಆ ನರೇಂದ್ರ ಮೋದಿ ಅವರಿಗೆ ಇವರು ಕೊಡುವಂಥ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಒಳಭಾಗದಲ್ಲಿ ಇವರನ್ನು ಇರಿಸಿಕೊಂಡು ಗೌರವಯುತವಾಗಿ ಅವರನ್ನು ನಡೆಸಿಕೊಂಡು ಕೊಡ್ತಕ್ಕಂಥದ್ದು ಒಳ್ಳೆಯದಲ್ವಾ? ಸೊ ಯೋಚನೆ ಮಾಡೋಣ. ಏನೇ ಇದ್ದರೂ ಕೂಡ ನಮ್ಮ ದೇಶ ಉಳಿಬೇಕು, ನಮ್ಮ ದೇಶ ರಾಮರಾಜ್ಯ ಆಗಬೇಕು, ಅಭಿವೃದ್ಧಿ ಪಥದತ್ತ ಸಾಗಬೇಕು. ಈ ದೇಶದಲ್ಲಿ ಬದುಕ್ತಿರ್ತಕ್ಕಂಥ ಎಲ್ಲ ದೇಶವಾಸಿಗಳು ಧರ್ಮ ಪಕ್ಷ ಎಲ್ಲ ಬಿಟ್ಟು ಎಲ್ಲರೂ ಕೂಡ ಒಳ್ಳೆಯ ಸಹೋದರತೆಯ ಸಹಬಾಳ್ವೆಯ ಜೀವನವನ್ನು ನಡೆಸಬೇಕು ಅಂತ ಹೇಳುವಂಥದ್ದು ನಮ್ಮ ವಿಚಾರ. ಪುತ್ತೂರು ಮಹಾಲಿಂಗೇಶ್ವರನ ಆಶೀರ್ವಾದದ ಮೂಲಕ ಇರತಕ್ಕಂತಹದ್ದು ಬಹಳಷ್ಟು ಶಾಂತಿಯ ಊರು. ಒಂದಷ್ಟು ಗೊಂದಲಗಳೆಲ್ಲ ಆಗ್ತಾ ಇದೆ, ಅದೆಲ್ಲ ನಿವಾರಣೆಯಾಗಿ ಒಳ್ಳೆಯ ದಿನಗಳು ಬರಲಿ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಭಾರತಾಂಬೆಯ ಮಕ್ಕಳು ಅಂತ ಎಲ್ಲರೂ ಕೂಡ ಬಾಳಿ ಬದುಕೋಣ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು. ತಪ್ಪಾಗಿರ್ಬೋದು ಮಾತಿನಲ್ಲಿ, ಆದರೂ ಕೂಡ ಒಂದಷ್ಟು ವಿಚಾರಗಳನ್ನು ಯೋಚನೆ ಮಾಡೋಣ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.